ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ಅಭಿಜ್ಞಾ ಲಾ ಸೀರೀಸ್ ವತಿಯಿಂದ ನನ್ನ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ಮೇನ್ಸ್ ಎಕ್ಸಾಮ್ಸ್ಗೆ ಕೇವಲ ಇನ್ನು 10 ದಿನಗಳು ಬಾಕಿ ಇವೆ. ಸೊ ಹೇಗೆ ಪ್ರಿಪ್ರೇಷನ್ ಆಗಬೇಕು ಹೇಳುವಂಥದ್ದು, ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಒಂದು ಪ್ರತಿಯೊಬ್ಬರು ಮಾಡ್ಕೊಂಡಿರ್ತಾರೆ, ನೋಟ್ಸ್ ಮಾಡ್ಕೊಂಡಿರ್ತಾರೆ. ಇನ್ನು ಕೇವಲ ಆ ರಿವಿಷನ್ ಮಾಡೋದೊಂದು ಬಾಕಿ ಅಂತ ಇರುತ್ತೆ. ಸೊ ಯಾವುದನ್ನು ರಿವಿಷನ್ ಮಾಡಬೇಕು ಹೇಳುವಂಥದ್ದನ್ನು. ಸೊ ಮೊದಲನೇದಾಗಿ ನಾವು ಟ್ರಾನ್ಸ್ಲೇಷನ್ ಪೇಪರ್ ಅಂತ ತೊಗೊಂಡ್ರೆ ಕೋರ್ಟ್ಗೆ ಸಂಬಂಧಪಟ್ಟ ಶಬ್ದಗಳು, ಹಾಗೆ IPCಯಲ್ಲಿ ಬರುವಂತಹ ಒಫೆನ್ಸ್ಗಳು, ಆ ಶಬ್ದಗಳು, ಹಾಗೆ ಡೆಪೋಸಿಷನ್ಸ್ಗಳಲ್ಲಿ ಆ ಇಂಪಾರ್ಟೆಂಟ್ ಡೀಡ್ಸ್ಗಳ ಹೆಸರು, ಹಾಗೆ ಆ ಕ್ಲಾಸಸ್, ರೈಟ್, ಟೈಟಲ್, ಇಂಟ್ರೆಸ್ಟ್, ಎಕ್ಸಿಕ್ಯೂಟರ್ಸ್, ಅಸೈನೀಸ್, ಲೀಗಲ್ ರೆಪ್ರೆಸೆಂಟೇಟಿವ್ಸು, ಈ ಥರ ಹೀಗೆ ಕಾಮನ್ ಆಗಿ ನಾವು ಕಾಣುವಂತಹ ಪಾರ್ಟಿಗಳ ಹೆಸರು, ಅದನ್ನು ನಾವು ಪ್ರಾಕ್ಟೀಸ್ ಮಾಡಿಕೊಳ್ಬೇಕು. ಹಾಗೆ ಜಜ್ಮೆಂಟ್ಗಳಲ್ಲಿ ಬರುವಂತಹ ರಿವರ್ಸಿಂಗ್ ದಿ ಜಜ್ಮೆಂಟ್, ಅಪ್ಹೋಲ್ಡಿಂಗ್ ದಿ ಜಜ್ಮೆಂಟ್, ಇನ್ ಆನ್ ಅಪೀಲ್, ಪೆಟಿಷನರ್, ರೆಸ್ಪಾಂಡೆಂಟ್, ಈ ಥರ ಸಣ್ಣ 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 ಶಬ್ದಗಳು, ಫ್ರೇಸಸ್ಗಳು, ಅದನ್ನು ನಾವು ಪ್ರಾಕ್ಟೀಸ್ ಬರೆದಿಟ್ಕೊಂಡಿರ್ತೇವೆ ಆಲ್ರೆಡಿ, ಅದನ್ನು ಮತ್ತೆ 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 ಓದ್ಕೊಳ್ಬೇಕು. ಸೊ ಇದು ಒಂದು ಟ್ರಾನ್ಸ್ಲೇಷನ್ ಪೇಪರ್ಗೆ ಸಂಬಂಧಪಟ್ಟ ಒಂದು ಪ್ರಿಪ್ರೇಷನ್ ಟಿಪ್. ಆದರೆ ಇನ್ನು ಲಾ ಪೇಪರ್ 1ನಲ್ಲಿ ನಾವು 4 ಸಬ್ಜೆಕ್ಟ್ಗಳನ್ನು ಓದಬೇಕಾಗ್ತವೆ. ಸೊ ನಾವು ನೋಡಲಿಕ್ಕೆ ಹೋದರೆ ಫಸ್ಟ್ ಆಫ್ ಆಲ್ ಅದು CPC, ಆಮೇಲೆ CRPC, ಕಾನ್ಸ್ಟಿಟ್ಯೂಷನ್ನು, ಹಾಗೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ನಾವು ಯಾವುದನ್ನು ಓದಬೇಕು? ಕೋಡ್ ಆಫ್ ಸಿವಿಲ್ ಪ್ರೊಸೀಜರಲ್ಲಿ ಆದಷ್ಟು ನಾವು ಜಜ್ಮೆಂಟ್ಗಳು, ಹೇಗೆ ಯಾವ ರೀತಿ ಜಜ್ಮೆಂಟ್ಗಳು, ಕಂಟೆಂಟ್ಸ್ ಆಫ್ ದಿ ಜಜ್ಮೆಂಟ್, ಲ್ಯಾಂಗ್ವೇಜ್ ಆಫ್ ದಿ ಜಜ್ಮೆಂಟು, ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್ನು, ಬೇರೆ ಬೇರೆ ತರಹ ಸೂಟ್ಗಳು, ಸೂಟ್ ಫಾರ್ ರಿಕವರಿ, ಸೂಟ್ ಫಾರ್ ಪಾರ್ಟಿಷನ್, ಸೂಟ್ ಫಾರ್ ಡಿಕ್ಲರೇಷನ್, ಸೂಟ್ ಫಾರ್ ಪೊಸೆಷನ್, ಸೂಟ್ ಫಾರ್ ಎಜೆಕ್ಟ್ಮೆಂಟ್, ಸೂಟ್ ಫಾರ್ ಇಂಜಂಕ್ಷನ್, ಪರ್ಮನೆಂಟ್ ಇಂಜಂಕ್ಷನ್, ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ಅದು ಬಹಳ ಮುಖ್ಯ. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ನಾವು ಸಿವಿಲ್ ಜಜ್ಮೆಂಟ್ ರೈಟಿಂಗಲ್ಲಿ ನೋಡಲಿಕ್ಕೆ ಹೋಗುವಾಗ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ನ ಆದಷ್ಟು, ಈಗ ಡಿಕ್ಲರೇಷನ್ ಇರ್ಬೋದು, ಪರ್ಮನೆಂಟ್ ಇಂಜೆಕ್ಷನ್ ಇರ್ಬೋದು, ರಿಕವರಿ ಆಫ್ ಪೊಸೆಷನ್ ಇರ್ಬೋದು, ಇವೆಲ್ಲವುಗಳು ಕೂಡ ಜಜ್ಮೆಂಟ್ ರೈಟಿಂಗ್ಗೆ ಆ ಪ್ರಿನ್ಸಿಪಲ್ಸ್ಗಳು ಅಪ್ಲೈ ಆಗ್ತವೆ. ಸೊ ಆ ಪ್ರಿನ್ಸಿಪಲ್ಸ್ಗಳನ್ನು ಓದ್ಕೊಳ್ಬೇಕು. ಹಾಗೆ CPCಯಲ್ಲಿ ನೋಡ್ಲಿಕ್ಕೆ ಹೋದರೆ ಇನ್ನೂ ಹಲವಾರು ಈಗ ಪ್ರಿನ್ಸಿಪಲ್ಸ್ಗಳಂತ ಏನಿದೆ, ರೆಸ್ ಜುಡಿಕೇಟಾ, ರೆಸ್ ಸಬ್ಜುಡೈಸ್, ಅಥವಾ ಸೆಕ್ಷನ್ 9 ಸೂಟ್ಸ್ ಆಫ್ ಸಿವಿಲ್ ನೇಚರ್ ಅಂತ ಇದೆ, ಅಥವಾ ಬೇರೆ ಬೇರೆ ಡಿಕ್ರಿ ಹೇಳುವಂಥದ್ದೇನು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಡಿಕ್ರಿ, ಜಜ್ಮೆಂಟ್, ಆರ್ಡರ್, ಹಾಗೆ ಸೆಟ್ ಆಫ್ ಕೌಂಟರ್ ಕ್ಲೇಮ್. ಸೊ ಇವೆಲ್ಲವೂ ಕೂಡ ತುಂಬ ಕಾಮನ್ ಆಗಿ ಕೇಳ್ತಾ ಇರುವಂತಹ ಕ್ವಶನ್ಸ್ಗಳು. ಸೊ CPC ಇದಾದರೆ ಇನ್ನು CRPCಯಲ್ಲಿ ಮೇಯ್ನಾಗಿ ನಾವು ನೋಡಬೇಕಾಗಿರುವಂಥದ್ದು 3 ತರಹ ಈ ಟ್ರಯಲ್ ಪ್ರೊಸೀಡಿಂಗ್ಸ್ ಏನಿದೆ. ಒಂದು ವಾರೆಂಟ್ ಟ್ರಯಲಲ್ಲೂ ಇನ್ಸ್ಟಿಟ್ಯೂಟೆಡ್ ಆನ್ ಪೊಲೀಸ್ ರಿಪೋರ್ಟ್, ಇನ್ಸ್ಟಿಟ್ಯೂಟೆಡ್ ಅದರ್ವೈಸ್ ದ್ಯಾನ್ ಆನ್ ಪೊಲೀಸ್ ರಿಪೋರ್ಟ್ ಅಂತ ಇದೆ. ಹಾಗೆ ಸೆಷನ್ಸ್ ಟ್ರಯಲ್, ಹಾಗೆ ಟ್ರಯಲ್ ಬೈ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನಿದೆ, ಸಮನ್ಸ್ ಪ್ರೊಸೀಡಿಂಗ್ಸು, ಹಾಗೆ ಇನ್ನೊಂದು ಸಮರಿ ಟ್ರಯಲ್ ಅಂತ ಕೂಡ ಇದೆ. ಸೊ ಇವೆಲ್ಲವೂ ಕೂಡ ಹೇಗೆ, ಯಾವ ಸ್ಟೆಪ್ಪು, 1 by 1 ಸ್ಟೆಪ್ಪು, ಯಾವ ಸೆಕ್ಷನ್ ಅಡಿಯಲ್ಲಿ ಕನ್ವಿಕ್ಷನ್ ಅಥವಾ ಅಕ್ವಿಟಲ್ ಆಗುತ್ತೆ ಅದನ್ನು ನೋಡ್ಕೊಳ್ಬೇಕು. ಸೊ ಅದು ನೋಡ್ಕೊಂಡಾದ ನಂತರ ಡಿಸ್ಚಾರ್ಜ್ ಮತ್ತು ಅಕ್ವಿಟಲು, ಅದ್ರದ್ದು ಡಿಫ್ರೆನ್ಸ್ ಏನು, ಚಾರ್ಜ್ ಯಾವಾಗ ಫ್ರೇಮ್ ಮಾಡ್ತಾರೆ, ಚಾರ್ಜ್ ಬದಲು ಪ್ಲೀ ಯಾವಾಗ ಫ್ರೇಮ್ ಮಾಡ್ತಾರೆ, ಅದನ್ನು ನೋಡ್ಕೊಂಡಿರಬೇಕು. ಇನ್ನು ಬಹಳಷ್ಟು ಇಂಪಾರ್ಟೆಂಟ್ ನಮಗೆ ವಿಷಯಗಳು ಸಿಗುವಂಥದ್ದು ಇನ್ವೆಸ್ಟಿಗೇಷನ್ ಪ್ರೊಸೀಡಿಂಗ್ಸಲ್ಲಿ ಏನೇನಿರುತ್ತೆ. ಈಗ FIR ಇಂದ ಹಿಡಿದು ಇನ್ಕ್ವೆಸ್ಟ್ ರಿಪೋರ್ಟ್, ಕನ್ಫೆಷನ್ ಬಿಫೋರ್ ಮ್ಯಾಜಿಸ್ಟ್ರೇಟ್, ಅಥವಾ 164 ಆಯಿತು, 173 ಚಾರ್ಜ್ ಶೀಟ್, 174, 175, 176 ಇನ್ಕ್ವೆಸ್ಟ್ ರಿಪೋರ್ಟ್, ಕೇಸ್ ಡೈರಿ, ಇವೆಲ್ಲವುಗಳು ನಮಗೆ ಏನು ತಿಳಿಸ್ಕೊಡ್ತವೆ. ಹಾಗೆ ಪೊಲೀಸ್ ಸ್ಟೇಟ್ಮೆಂಟ್ 161, 162, ಆ ವಿಷಯಗಳು ಏನು ಅಂತ ತಿಳ್ಕೊಳ್ಬೇಕು. ಅದ್ರ ಜೊತೆಗೆ ಅದರದ್ದು ಎವಿಡೆನ್ಷರಿ ವ್ಯಾಲ್ಯೂ ಅದೆಲ್ಲವೂ ಕೂಡ ತಿಳ್ಕೊಳ್ಬೇಕು. ಸೊ ಅದು ನಮಗೆ ಕಾಣುವಂಥದ್ದು ಆ ಇನ್ವೆಸ್ಟಿಗೇಷನ್ ಹೇಳುವಂಥ ಒಂದು ಏನು ಚಾಪ್ಟರ್ ಇದೆ, ಇನ್ವೆಸ್ಟಿಗೇಷನ್ ಬೈ ಇನ್ಫಾರ್ಮೇಷನ್ ಆ್ಯಂಡ್ ಇನ್ವೆಸ್ಟಿಗೇಷನ್. ಸೊ ಇನ್ಫಾರ್ಮೇಷನ್ ಹೇಳುವಂಥದ್ದೇ ಬೇರೆ, ಅದು FIR 154 ವಿತ್ ರಿಗಾರ್ಡ್ ಟು ಕಾಗ್ನಿಸಬಲ್ ಒಫೆನ್ಸು, ಇನ್ನೊಂದು 155 ವಿತ್ ರಿಗಾರ್ಡ್ ಟು ನಾನ್ ಕಾಗ್ನಿಸಬಲ್ ಒಫೆನ್ಸು, ಅವುಗಳು. ಹಾಗೆ ಇನ್ವೆಸ್ಟಿಗೇಷನ್ ಪ್ರೊಸೀಡಿಂಗು ಹೇಗೆ ಸ್ಟಾರ್ಟ್ ಆಗ್ತದೆ, ಮ್ಯಾಜಿಸ್ಟ್ರೇಟ್ ಯಾವಾಗ ಆ ಕಂಪ್ಲೇಂಟನ್ನು ರಿಸೀವ್ ಮಾಡ್ಬೋದು, ಅದು ಕಂಪ್ಲೇಂಟಲ್ಲಿ ಬರುವಂಥದ್ದು. ಹಾಗೆ ಕಾಗ್ನಿಸೆನ್ಸ್. ಸೊ ಕಂಪ್ಲೇಂಟ್ ಫಸ್ಟ್ ನಾವು ನೋಡುವಾಗ ಕಂಪ್ಲೇಂಟ್ ಹೇಳುವಂಥ ಚಾಪ್ಟರ್ ಇದೆ. ಪ್ರೈವೇಟ್ ಕಂಪ್ಲೇಂಟನ್ನು ಹೇಗೆ ಮ್ಯಾಜಿಸ್ಟ್ರೇಟ್ ತೊಗೊಳ್ಬೋದು ಹೇಳುವಂಥದ್ದು, ಅಥವಾ ಅದನ್ನು ಇಶ್ಯೂ ಆಫ್ ಪ್ರೋಸೆಸ್ ಮಾಡ್ಬೋದು, ಅಥವಾ ಕಂಪ್ಲೇಂಟನ್ನು ಡಿಸ್ಮಿಸ್ ಮಾಡ್ಬೋದು, ಅದು ಹೇಗೆ, ಯಾಕೆ, ಯಾವ ರೀತಿಯಲ್ಲಿ ಅದನ್ನು ನೋಡ್ಕೊಳ್ಬೇಕು. ಹಾಗೆ ಇನ್ನೂ ಬಹಳ ಮುಖ್ಯವಾದ ಒಂದು
ವಿಷಯ ಅಂದರೆ ಕಾಗ್ನಿಸೆನ್ಸ್. ಆ ಕಾಗ್ನಿಸೆನ್ಸ್, ಯಾವುದೇ ಒಂದು ಒಫೆನ್ಸನ್ನು ಹೇಗೆ ಕಾಗ್ನಿಸೆನ್ಸ್ ತೊಗೊಳ್ತಾರೆ, ಪೊಲೀಸ್ ರಿಪೋರ್ಟ್ ಮೇಲೆ ತೊಗೊಳ್ತಾರೆ ಅಥವಾ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ತೊಗೊಳ್ತಾರೆ. ಸೊ ಆ ಒಂದು ವಿಷಯಗಳನ್ನ ತಿಳ್ಕೊಂಡು ಕೆಲವೊಂದು ಕಾಗ್ನಿಸಬಲ್ ಒಫೆನ್ಸಸ್ಗಳು ಏನಿರ್ತವೆ, ಕೆಲವೊಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕಾಗ್ನಿಸೆನ್ಸ್ ತೊಗೊಳ್ಬೇಕು ಅಂದರೆ ಕೆಲವರು ಅಪ್ಲೈ ಮಾಡಿದರೆ ಮಾತ್ರ ತೊಗೊಳ್ಲಿಕ್ಕಾಗತ್ತೆ. ಸೊ ಎಲ್ಲರೂ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೂ ಕೆಲವೊಂದು ಎಕ್ಸೆಪ್ಷನ್ಸ್ಗಳಿವೆ. ಸೊ ಅದು ಕೂಡ ಡೀಟೇಲ್ ಆಗಿ 190ಇಂದ 199 ತನಕ ಎಂಟೈರ್ ಕಾಗ್ನಿಸೆನ್ಸ್ ಹೇಳುವಂಥ ಚಾಪ್ಟರ್ ಏನಿದೆ ಅದರಲ್ಲಿ, ಅದು ವಿತ್ ರಿಲೇಷನ್ ಟು ಜಡ್ಜಸ್ ಆ್ಯಂಡ್ ಪಬ್ಲಿಕ್ ಸರ್ವೆಂಟ್ಸ್, ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡುವಾಗ ಹೇಗೆ ಕಾಗ್ನಿಸೆನ್ಸ್ ತೊಗೊಳ್ಬೇಕು ಹೇಳುವಂಥದ್ದು ಬಹಳ ಮುಖ್ಯ, ಅದು ಓದ್ಕೊಂಡಿರಬೇಕು. ಹಾಗೆ ಜಡ್ಜ್ಮೆಂಟ್, ಹಾಗೆ ಅಪೀಲ್ ಪ್ರಾವಿಷನ್ಸು, ಪೆಟ್ಟಿ ಒಫೆನ್ಸಸಲ್ಲಿ, ಪೆಟ್ಟಿ ಕೇಸಸಲ್ಲಿ ಅಪೀಲ್ ಮಾಡಲಿಕ್ಕೆ ಇರೋದಿಲ್ಲ. ಕೆಲವೊಂದ್ಸಲ ಅಕ್ವಿಟಲ್ಲಿ ಇರುವಾಗ ಕೆಲವೊಂದು ಲಿಮಿಟೆಡ್ ಸಂದರ್ಭಗಳಲ್ಲಿ ಮಾತ್ರ ಅಪೀಲ್ ಹೋಗ್ಬೋದು. ಕನ್ವಿಕ್ಷನ್ ಆದಾಗ ಹೇಗೆ ಅಪೀಲ್ ಮಾಡಬೇಕು ಅದು ತಿಳ್ಕೊಂಡಿರಬೇಕು. ಅದ್ರ ಜೊತೆಗೆ ಬೇಲ್ ಯಾವ್ಯಾವ ರೀತಿಯಲ್ಲಿ, ಬೇಲೇಬಲ್ ಒಫೆನ್ಸಲ್ಲಿ ಯಾವ ಸೆಕ್ಷನ್ನು, ನಾನ್ ಬೇಲೇಬಲ್ ಒಫೆನ್ಸಸಲ್ಲಿ ಹೇಗೆ, ನಾನ್ ಬೇಲೇಬಲ್ ಒಫೆನ್ಸಸ್ ಇದ್ದರೂ ಸಹ ಆಟ್ ದಿ ಡಿಸ್ಕ್ರಿಷನ್ ಆಫ್ ದಿ ಕೋರ್ಟ್ ಯಾವ್ಯಾವಾಗ ಕೋರ್ಟ್ ಬೇಲ್ ಮೇಲೆ ರಿಲೀಸ್ ಮಾಡ್ಬೋದು ಹೇಳುವಂಥದ್ದು ಅದು ತಿಳ್ಕೊಳ್ಬೇಕು. ಹಾಗೆ ಎಲ್ಲ ಡೆಫಿನೇಷನ್ಸ್ಗಳ ಒಂದು ಅದು ಶಾರ್ಟ್ ನೋಟಿಗೆ ಪ್ರಾಬಬಲಿ ಇರಬಹುದು. ಹಾಗೆ CPCಲ್ಲಿ ನಾನು ಆವಾಗ ಹೇಳಲಿಕ್ಕೆ ಮತ್ತೆ ಇಂಟರ್ಲಾಕ್ಯುಟರಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಪ್ರಾವಿಷನ್ಸ್ಗಳು, ನೀವು ಡೈಲಿ ಪ್ರಾಕ್ಟೀಸ್ ಏನು ಮಾಡ್ತಿರ್ತೀರಿ ಅಡ್ವೊಕೇಟ್ ಆಗಿ, ಆವಾಗ ಈ IA ಅಂತ ಏನು ಹಾಕ್ತೀರಿ ಅದರದ್ದು ಪ್ರಾವಿಷನ್ಸ್ಗಳು ಯಾವುದಾದಿದೆ ಒಂದು 10-20 ಓದಿಟ್ಕೊಂಡ್ರೆ ಒಳ್ಳೆಯದು. ಈಗ ಟೆಂಪರರಿ ಇಂಜಂಕ್ಷನ್ ಇದ್ದರೆ, ಅಥವಾ ರಿಸೀವರ್ ಅಪಾಯಿಂಟ್ ಮಾಡುವಂಥದ್ದು, ಅಥವಾ ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್ಮೆಂಟ್ ಹೇಗೆ, ಸೊ ಇದೆಲ್ಲ ಕೂಡ ನೋಡ್ಕೊಳ್ಳೋದು ಒಳ್ಳೆಯದು. ಹಾಗೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ಗೆ ಬಂದರೆ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ನಾವು ನೋಡುವಂಥದ್ದು ಬಹಳ ಪ್ರತಿಯೊಂದು ಸೆಕ್ಷನ್ಗಳು ಇಂಪಾರ್ಟೆಂಟ್ ಆಗ್ತವೆ. ಅದರಲ್ಲೂ ಈಗ ಈ ಪ್ರಿಸಂಪ್ಷನ್ಸು ಅಥವಾ ಬರ್ಡನ್ ಆಫ್ ಪ್ರೂಫ್ ಹೇಳುವಂಥ ಒಂದು ಕ್ಯಾಟಗರಿ ಏನಿದೆ, ಆ ಚಾಪ್ಟರ್ಸ್ಗಳೇನಿದೆ ಅವು ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸಲ್ಲಿ ನಾವು ಕಾಣುವಂಥದ್ದು ಪ್ರೈಮರಿ ಎವಿಡೆನ್ಸ್, ಸೆಕೆಂಡ್ರಿ ಎವಿಡೆನ್ಸ್, ವೆನ್ ಸೆಕೆಂಡ್ರಿ ಎವಿಡೆನ್ಸ್ ಇಸ್ ಅಡ್ಮಿಸಿಬಲ್ಲು, ಅದು ಕೂಡ ನೋಡಿಟ್ಕೊಳ್ಬೇಕು. ಅದ್ರ ಜೊತೆಗೆ ಪಬ್ಲಿಕ್ ಡಾಕ್ಯುಮೆಂಟ್ಸ್ಗಳ ಮಹತ್ವ ಯಾವ್ಯಾವಾಗ, ಸರ್ಟಿಫೈಡ್ ಕಾಪೀಸ್ ಯಾವಾಗ ಪಬ್ಲಿಕ್ ಡಾಕ್ಯುಮೆಂಟ್ಸ್, ಯಾವ ಸೆಕ್ಷನ್ನು, ಏನ್ಷಂಟ್ ಡಾಕ್ಯುಮೆಂಟ್ಸ್ ಅಂದರೆ ಈಗ 30 ವರ್ಷ ಹಳೆದಾದ ಒಂದು ಸೆಕ್ಷನ್ 90ಯಲ್ಲಿ ಬರುವಂತಹ ಡಾಕ್ಯುಮೆಂಟ್ ಆದರೆ ಏನು ಪ್ರಿಸಂಪ್ಷನ್ ಇರುತ್ತೆ ಅಂತ. ಸೊ ಅದ್ರ ಜೊತೆಗೆ ಸೆಕ್ಷನ್ 114 ಪ್ರಿಸಂಪ್ಷನ್ ಆಫ್ ಫ್ಯಾಕ್ಟಲ್ಲಿ ಬರುವಂತಹ ಆ ಪ್ರಿಸಂಪ್ಷನ್ಗಳನ್ನು ನೋಡ್ಕೊಳ್ಬೇಕು. ಮತ್ತು ಎಂಟೈರ್ ಬರ್ಡನ್ ಆಫ್ ಪ್ರೂಫ್ ಎಲ್ಲ ಒಂದು ಸೆಕ್ಷನ್ಸ್ಗಳು ಅದು ಬಹಳ ಬಹಳ ಮುಖ್ಯವಾದಂಥದ್ದು, ನಮ್ಮ ಸಿವಿಲ್ ಕ್ರಿಮಿನಲ್ ಎಲ್ಲದಕ್ಕೂ ಬರುವಂತಹದ್ದು. ಸೊ ಫಸ್ಟ್ ನೀವು ಅದನ್ನು ರಿವೈಸ್ ಮಾಡಿ 1-2 ದಿನ ಅದನ್ನೇ ಬರ್ಡನ್ ಆಫ್ ಪ್ರೂಫ್ ಮತ್ತು ಪ್ರಿಸಂಪ್ಷನ್ಗಳನ್ನು ನೋಡ್ಕೊಳ್ಳಿ. ಅದ್ರ ಜೊತೆಗೆ ಡೈಯಿಂಗ್ ಡಿಕ್ಲರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡೈಯಿಂಗ್ ಡಿಕ್ಲರೇಷನ್, ಅಡ್ಮಿಷನ್ಸ್, ಕನ್ಫೆಷನಲ್ಲಿ ನಾವು ನೋಡುವಾಗ ಯಾವಾಗ ಕನ್ಫೆಷನ್ನು ಅದು ಮೇನ್ ಆಗಿ ಬರುವಂಥದ್ದು ವಾಲಂಟರಿ ಸ್ಟೇಟ್ಮೆಂಟ್ ಅಂತ ಇರುವಾಗ. ಸೊ ಯಾವುದೇ ಥ್ರೆಟ್, ಇಂಡ್ಯೂಸ್ಮೆಂಟ್, ಪ್ರಾಮಿಸಿಂದ ಆಗದೆ ವಾಲಂಟರಿಲಿ ಇಫ್ ದೇ ಮೇಕ್ ಇಟ್ ಬಿಫೋರ್ ಎನಿ ಪರ್ಸನ್, ಪೊಲೀಸ್ ಆಫೀಸರ್ ಇದ್ರಲ್ಲ, ಸೊ ಪೊಲೀಸ್ ಆಫೀಸರ್ ಇದ್ದರೂ ಕನ್ಫೆಷನ್ ಮಾಡಿದರೆ ಅದು ಇಫ್ ಇಟ್ ಲೀಡ್ಸ್ ಟು ದ ಡಿಸ್ಕವರಿ ಆವಾಗ ಮಾತ್ರ ಇಟ್ ಇಸ್ ಅಡ್ಮಿಸಿಬಲ್ ಹೇಳೋದು ಸೆಕ್ಷನ್ 27. ಸೊ ಅದರ ಎವಿಡೆನ್ಷಿಯರಿ ವ್ಯಾಲ್ಯೂ ಏನು, ಸೊ ಕೊರೊಬೊರೇಟಿವ್ ಎವಿಡೆನ್ಸ್ ಅಂದರೆ ಏನು, ಕಾಂಟ್ರಡಿಕ್ಟರಿ ಎವಿಡೆನ್ಸ್ ಅಂದರೆ ಏನು, ಯಾವ್ಯಾವ ಎವಿಡೆನ್ಸ್ ವೀಕ್ ಪೀಸ್ ಆಫ್ ಎವಿಡೆನ್ಸ್ ಅಂತ ಕನ್ಸಿಡರ್ ಆಗುತ್ತೆ, ಯಾವ್ಯಾವ ಎವಿಡೆನ್ಸ್ ಸಬ್ಸ್ಟ್ಯಾಂಟಿವ್ ಪೀಸ್ ಆಫ್ ಎವಿಡೆನ್ಸ್. ಹಾಗೆ ಇನ್ನೂ ನೋಡಲಿಕ್ಕೆ ಹೋದರೆ ಎಕ್ಸ್ಪರ್ಟ್ ಎವಿಡೆನ್ಸ್ ಹೇಗೆ, ಹ್ಯಾಂಡ್ ರೈಟಿಂಗನ್ನು ಹೇಗೆ ಪ್ರೂವ್ ಮಾಡ್ತೀರಿ, ಡಾಕ್ಯುಮೆಂಟನ್ನು ಹೇಗೆ ಪ್ರೂವ್ ಮಾಡ್ತೀರಿ, ಡಾಕ್ಯುಮೆಂಟಿನ ಕಂಟೆಂಟ್ಸನ್ನು ಹೇಗೆ ಪ್ರೂವ್ ಮಾಡೋದು, ಡಾಕ್ಯುಮೆಂಟಿನ ಎಕ್ಸಿಕ್ಯೂಷನ್ ಹೇಗೆ ಪ್ರೂವ್ ಮಾಡೋದು, ಹ್ಯಾಂಡ್ ರೈಟಿಂಗನ್ನು ಹೇಗೆ ಕಂಪೇರ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಮಗೆ ಅದರದ್ದು ಬೇಸಿಕ್ ನಮಗೆ ಅರ್ಥ ಮಾಡಿಕೊಂಡು ಎವಿಡೆನ್ಸ್ ಆ್ಯಕ್ಟಲ್ಲಿ ಓದ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಈ ಕನ್ಕ್ಲೂಸಿವ್ ಪ್ರೂಫ್, ರಿಬಟೇಬಲ್ ಪ್ರಿಸಂಪ್ಷನ್ಸ್ ಅಥವಾ ಇರ್ರಿಬಟೇಬಲ್ ಪ್ರಿಸಂಪ್ಷನ್ಸ್ ಅಂತ ಏನಿದೆ, ಮೇ ಪ್ರೆಸ್ಯೂಮ್, ಶಲ್ ಪ್ರೆಸ್ಯೂಮ್ ಅಂತ ಹೇಳುವಂಥ ಶಬ್ದಗಳು, ಅದರದ್ದು ಪ್ರಾಮುಖ್ಯತೆ ಏನು, ಎವಿಡೆನ್ಸ್ ಅಂದರೆ ಏನು ಅಥವಾ ಮ್ಯಾಟರ್ ಅಂದರೆ ಏನು, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎವಿಡೆನ್ಸ್ ಆ್ಯಂಡ್ ಮ್ಯಾಟರ್, ಅದನ್ನು ನೋಡ್ಕೊಳ್ಬೇಕು. ಸೊ ಇದೆಲ್ಲವೂ ಕೂಡ ಒಂದು ಬ್ರೀಫ್ ಆಗಿ ನಾನು ಎವಿಡೆನ್ಸ್ ಆ್ಯಕ್ಟ್ ಬಗ್ಗೆ ಹೇಳಿದ್ದು. ಹಾಗೆ ಕಾನ್ಸ್ಟಿಟ್ಯೂಷನ್ ನಾವು ನೋಡ್ಲಿಕ್ಕೆ ಹೋದರೆ ಮೇನ್ ಆಗಿ ನಾವು ನಮಗೆ ಕಾಣುವಂಥದ್ದೇ ಫಂಡಮೆಂಟಲ್ ರೈಟ್ಸ್ ಹಾಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್, ಇದೆರಡು ಬಿಟ್ಟು ಇನ್ನು ಫಂಡಮೆಂಟಲ್ ಡ್ಯೂಟೀಸ್. ಸೊ ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 4A ಇದನ್ನು ಖಂಡಿತವಾಗಿಯೂ ಎಲ್ರಿಗೂ ಆ ಪ್ರತಿ ಆರ್ಟಿಕಲ್ ಏನೇನು ಹೇಳುತ್ತೆ ಅದು ಬಾಯ್ಹಟ್ ಬರಲೇಬೇಕು. ಯಾವ ಆರ್ಟಿಕಲ್, ಉದಾಹರಣೆಗೆ ಆರ್ಟಿಕಲ್ 14 ಅಂದರೆ ಏನು, ಆರ್ಟಿಕಲ್ 15 ಅಥವಾ ಆರ್ಟಿಕಲ್ 39A ಏನು ಹೇಳುತ್ತೆ, ಆರ್ಟಿಕಲ್ 50 ಏನು ಹೇಳುತ್ತೆ, ಆರ್ಟಿಕಲ್ 51A. ಸೊ ಆ ಒಂದು ಲಿಸ್ಟ್ ಮಾಡಿಕೊಂಡು ಅದು ಖಂಡಿತವಾಗಿಯೂ ಬಾಯ್ಹಟ್ಟಾಗಿ ಎಲ್ರಿಗೂ ಬರುವಂಥದ್ದು ಇರಬೇಕು. ಅದ್ರ ಜೊತೆಗೆ ಈ ಸುಪ್ರೀಂ ಕೋರ್ಟು, ಹೈಕೋರ್ಟ್ ಅದರದ್ದು ಜ್ಯೂರಿಡಿಕ್ಷನ್ ಏನು,
ಜಡ್ಜಸ್ ಅವರನ್ನು ಹೇಗೆ ಅಪಾಯಿಂಟ್ ಮಾಡ್ತಾರೆ, ವಾಟ್ ಆರ್ ದಿ ಪವರ್ಸ್ ಆಫ್ ದಿ ಜಡ್ಜಸ್, ಆರ್ಟಿಕಲ್ 32 ಮತ್ತು ಆರ್ಟಿಕಲ್ 226 ಅದರದ್ದು ಪವರ್ಸ್, ರಿಟ್ಸ್ ಯಾವುದ್ಯಾವುದು, ಆ 5 ಥರ ರಿಟ್ಸ್ ಯಾವುದು, ಅದರದ್ದು ಸ್ವಲ್ಪ ಡೆಫಿನೇಷನ್ಸ್ಗಳೇನು, ಯಾವಾಗ ಆ ರಿಟ್ಗಳನ್ನು ಇಶ್ಯೂ ಮಾಡ್ತಾರೆ ಅದು ನಮಗೆ ತಿಳ್ಕೊಳ್ಬೇಕು. ಅದ್ರ ಜೊತೆಗೆ ಡಿಸ್ಟ್ರಿಕ್ಟ್ ಕೋರ್ಟ್ ಸಬಾರ್ಡಿನೇಟ್ ಜುಡಿಷರಿ ಅಂತ ಏನು ಹೇಳ್ತಾರೆ, ಅವರನ್ನು ಹೇಗೆ ಅಪಾಯಿಂಟ್ ಮಾಡ್ತಾರೆ, ಡಿಸ್ಟ್ರಿಕ್ಟ್ ಜಡ್ಜಸನ್ನು, ಅದರ್ ದ್ಯಾನ್ ಡಿಸ್ಟ್ರಿಕ್ಟ್ ಜಡ್ಜಸ್ ಅವರನ್ನು ಹೇಗೆ ಅಪಾಯಿಂಟ್ ಮಾಡ್ತಾರೆ ಅದು ಕೂಡ ಗೊತ್ತಿರಬೇಕು. ಸೊ ಇದಿಷ್ಟು ಜೊತೆಗೆ ಸ್ವಲ್ಪ ಈ ರೀಸೆಂಟ್ ಕೇಸ್ ಲಾಸ್, ತುಂಬ ಲ್ಯಾಂಡ್ ಮಾರ್ಕ್ ಕೇಸ್ ಲಾಸ್ ಅಂತ ಇರುತ್ತೆ. ಅಂದರೆ ಫುಲ್ ಈಗ 13 ಜಡ್ಜಸ್ ಬೆಂಚಸ್ ಇರುತ್ತೆ, 9 ಜಡ್ಜ್ ಬೆಂಚ್, 11 ಜಡ್ಜ್ ಬೆಂಚ್. ಸೊ ಇವೆಲ್ಲವೂ ಕೂಡ ಯಾವ್ದ್ಯಾವುದು ಅಂತ ಗೊತ್ತಾದರೆ ಬಹಳ ಸುಲಭ. ಸೊ ಅದರದ್ದು ಏನು ರೀಸೆಂಟಾಗಿ ಏನು ಅಪ್ಹೆಲ್ಡ್ ಆಯಿತು ಹೇಳುವಂಥದ್ದು ಒಂದು 10-15 ಕೇಸ್ ಲಾಸ್ಗಳ ಲಿಸ್ಟ್ ಮಾಡ್ಕೊಳ್ಳಿ. ಎಲ್ಲ ಸ್ಟೇಟ್ಗಳಲ್ಲಿ ಹೊಸದಾಗಿ ಈಗ ರೀಸೆಂಟಾಗಿ ಕೇರಳ ಆಯಿತು, ಅಥವಾ ಒಡಿಸ್ಸಾ, ಇದು ತೆಲಂಗಾಣ ಆಯಿತು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸು, ಅದರಲ್ಲೇ ಯಾವುದಾದ್ರೂ ರೀಸೆಂಟ್ ಕೇಸ್ ಲಾಸ್ ಕೇಳಿದಾರಾ ಅದನ್ನು ನೋಡಿಕೊಂಡು, ಮಹಾರಾಷ್ಟ್ರ ಡಿಸ್ಟ್ರಿಕ್ಟ್ ಜಡ್ಜ್ ಹೈಯರ್ ಜುಡಿಷರಿ ಎಕ್ಸಾಮ್ಸ್ ಆಯಿತು, ಈ ಎಲ್ಲದರಲ್ಲೂ ಕೂಡ ರೀಸೆಂಟ್ ಕ್ವಶನ್ ಪೇಪರ್ದು ಒಂದು ರೆಫರೆನ್ಸ್ ಇದ್ದೇ ಇರುತ್ತೆ, ರೀಸೆಂಟ್ ಕೇಸ್ ಲಾಸ್ದು, ಅದನ್ನು ನೀವು ಸ್ವಲ್ಪ ನೋಡಿಕೊಂಡು ಹೋಗಿ. ಓಕೆ, ಸೊ ಇದಿಷ್ಟು ಈ ಒಂದು ಲಾ ಪೇಪರ್ 1 ಬಗ್ಗೆ ಹೇಳಿರುವಂಥದ್ದು. ಇನ್ನು ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಲಾ ಪೇಪರ್ 2 ಮತ್ತು ಲಾ ಪೇಪರ್ 3, ಸಿವಿಲ್ ಮತ್ತು ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗಲ್ಲಿ ನಾನು ಈಗಾಗಲೇ ಹೇಳಿದೆ ಎವಿಡೆನ್ಸ್ ಆ್ಯಕ್ಟಲ್ಲಿ ಯಾವುದ್ಯಾವ್ದು ಬರುತ್ತೆ ಅದೇ ಬಹಳ ಮುಖ್ಯವಾದದ್ದು ಅಂತ. ಸೊ ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗಲ್ಲಿ ನೀವು ಈಗ ಇಶ್ಯೂಸ್ಗಳು ಏನು ನೋಡಿರ್ತೀರಿ, ಆ ಇಶ್ಯೂಸಲ್ಲಿ ಈಗ ಹೌ ಟು ಪ್ರೂವ್ ರೆಡಿನೆಸ್ ಆ್ಯಂಡ್ ವಿಲ್ಲಿಂಗ್ನೆಸ್, ಅದು ಯಾವ ರೀತಿಯಲ್ಲಿ, ಸಪೋಸ್ ಅ ಪರ್ಸನ್ ಬ್ಯಾಂಕ್ ಅಕೌಂಟಲ್ಲಿ ಹಣ ಇಟ್ಕೊಂಡು ಇಫ್ ಇ ಡಿಂಟ್ ಪ್ರೊಡ್ಯೂಸ್ ದಿ ಡಾಕ್ಯುಮೆಂಟ್, ಆವಾಗ ವಾಟ್ ಈಸ್ ದ ಎಫೆಕ್ಟ್, ಅದನ್ನು ಹೇಗೆ ಪ್ರೂವ್ ಮಾಡೋದು ಅಂತ. ಅಥವಾ ಇನ್ನೊಂದು ಅದು ಅಗ್ರಿಮೆಂಟ್ ಟು ಸೆಲ್ ಇರುತ್ತೆ, ಅದನ್ನು ಹೇಗೆ ಪ್ರೂವ್ ಮಾಡ್ತಾರೆ. ಅಥವಾ ಸೇಲ್ ಡೀಡ್ ಇರುತ್ತೆ, ಅದರದ್ದು ಅದು ಫೋರ್ಜರಿ ಅಂತ ಪ್ರೂವ್ ಮಾಡಬೇಕು, ಆವಾಗ ಹೇಗೆ ಪ್ರೂವ್ ಮಾಡ್ಬೋದು. ಅಟೆಸ್ಟಿಂಗ್ ವಿಟ್ನೆಸ್ಗಳನ್ನು ಕರ್ತಾ ಇರಬೇಕಾ, ಅಥವಾ ಆರ್ ದೇ ಕಂಪಲ್ಸರಿ ರಿಜಿಸ್ಟ್ರೇಬಲ್ಲ. ಸೊ ಇವೆಲ್ಲವೂ ಕೂಡ ಸಿವಿಲಲ್ಲಿ ಬರುವಂಥದ್ದು. ಹಾಗೆ ಆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ಗೆ ಹೆಚ್ಚು ಈ ಪ್ರೈಮರಿ ಎವಿಡೆನ್ಸ್, ಎಕ್ಸಿಕ್ಯೂಷನ್ ಹೇಗೆ ಪ್ರೂವ್ ಮಾಡಬೇಕು, ಕಂಟೆಂಟ್ಸನ್ನು ಹೇಗೆ ಪ್ರೂವ್ ಮಾಡಬೇಕು, ವಾಟ್ ಇಸ್ ದ ಬೆಸ್ಟ್ ಎವಿಡೆನ್ಸ್ ರೂಲ್, ಅದನ್ನೆಲ್ಲ ನೋಡ್ಕೊಳ್ಬೇಕು. ಇನ್ನು ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ಗೆ ಬಂದ ಕೂಡಲೇ ನಾವು ಹೆಚ್ಚಾಗಿ ಓರಲ್ ಎವಿಡೆನ್ಸ್ಗಳು, ಬೇರೆ ಬೇರೆ ತರಹ ವಿಟ್ನೆಸ್ಗಳನ್ನು ನೋಡ್ತೇವೆ. ಚಾನ್ಸ್ ವಿಟ್ನೆಸ್, ಇಂಟ್ರೆಸ್ಟೆಡ್ ವಿಟ್ನೆಸ್, ಪಾರ್ಟಿಸನ್ ವಿಟ್ನೆಸ್, ಚೈಲ್ಡ್ ವಿಟ್ನೆಸ್, ನ್ಯಾಚುರಲ್ ವಿಟ್ನೆಸ್, ಸೋಲ್ ವಿಟ್ನೆಸ್. ಸೊ ಹೀಗೆ ಬಹಳಷ್ಟು ತರಹದ ಇಂಜರ್ಡ್ ವಿಟ್ನೆಸ್ಗಳು ಇರ್ತಾರೆ. ಈ ಥರ ಬಹಳಷ್ಟು ತರಹ ವಿಟ್ನೆಸ್ಗಳಿರುವಾಗ ಆ ವಿಟ್ನೆಸ್ಗಳು ಹೇಗೆ ಅವರ ಎವಿಡೆನ್ಸ್ ಸ್ಟ್ರಾಂಗ್ ಎವಿಡೆನ್ಸಾ, ಐ ವಿಟ್ನೆಸ್ಸಾ, ಅಥವಾ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಾ, ಡೈರೆಕ್ಟ್ ಎವಿಡೆನ್ಸಾ, ಇಂಡೈರೆಕ್ಟ್ ಪೀಸ್ ಆಫ್ ಎವಿಡೆನ್ಸಾ, ಇವೆಲ್ಲವುಗಳು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಇದಿಷ್ಟು ಒಂದು ಬ್ರೀಫ್ ಆಗಿ ನಿಮಗೆ ಒಂದು ಏನು ಹೇಳ್ತಾರೆ, ಆ ರಿವಿಷನ್ ಮಾಡಲಿಕ್ಕೆ ಯಾವುದಾದ್ರು ಇಂಪಾರ್ಟೆಂಟ್ ಟಾಪಿಕ್ಗಳಂತ ಒಂದು ಆ ಎಂಟೈರ್ ಒಂದು ಟಾಪಿಕಲ್ಲಿ ಕೇವಲ ಒಂದು 5% ನಾನು ಹೇಳಿದ್ದು. ಆದರೆ ಯು ಕ್ಯಾನ್ ಸ್ಟಾರ್ಟ್ ವಿತ್ ದಿಸ್. ರಿವಿಷನ್ ಮಾಡ್ಕೊಳ್ಳುವಾಗ, ನಾನು ಎಂಟೈರ್ ಪ್ರಿಪ್ರೇಷನ್ ಹೇಳ್ತಾ ಇಲ್ಲ, ರಿವೈಸ್ ಮಾಡ್ಕೊಳ್ಳುವಾಗ ಯಾವುದ್ಯಾವುದು ನಿಮ್ಗೆ ಗೊತ್ತಿರುವಂಥದ್ದನ್ನೇ ಆ ರಿವೈಸ್ ಮಾಡ್ಕೊಳ್ಳಿಕ್ಕೂ ಫಸ್ಟ್ ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಆ ಒಂದು ಪ್ರಶ್ನೆ ಬಂದಾಗ ಈ ಒಂದು ವಿಷಯಗಳೆಲ್ಲ ಈಗ ನಾನು ಇಷ್ಟು ಹೊತ್ತು ಹೇಳಿದೆಲ್ಲ ಅವು ಬಹಳ ಮುಖ್ಯ ಆಗ್ತವೆ. ಸೊ ಅದನ್ನು ಖಂಡಿತವಾಗಿಯೂ ಅವಶ್ಯಕವಾಗಿ ಓದಿ, ಇವೆಲ್ಲಗಳನ್ನು ಓದಲಿಕ್ಕೆ ಒಂದು 2-3 ದಿನ ತಗೊಳ್ಬೋದು. ಜಸ್ಟ್ ಒಂದು ರೀಕ್ಯಾಪ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ. ಓಕೆ, ಸೊ ಇದಿಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟೆ ಇವತ್ತಿನ ವಿಡಿಯೋದಲ್ಲಿ. ಹಾಗೆ ಅನ್ಅಕಾಡೆಮಿಯಲ್ಲಿ ಆಫರ್ ನಡೀತಾ ಇದೆ, 20% ಡಿಸ್ಕೌಂಟ್ ನಾನು ಆವಾಗ ಹೇಳಿದಾಗೆ. ಸೊ ನಾಳೆ ಆಗಸ್ಟ್ 31 ತನಕ ಲಾಸ್ಟ್ ಡೇ ನಡೀತಾ ಇರುವಂಥದ್ದು. ಹಾಗೆ ಇನ್ನೊಂದು ಅನ್ಅಕಾಡೆಮಿ ಲೈಟ್ ಅಂತ ಒಂದು ಹೊಸದಾಗಿ ಒಂದು ಸ್ಟಾರ್ಟ್ ಆಗ್ತಾ ಇದೆ, ಟೆಸ್ಟ್ ಪ್ರಿಪ್ರೇಷನ್ ಸೀರೀಸ್ದು ಒಂದು ಸಬ್ಸ್ಕ್ರಿಪ್ಷನ್ನು. ಇಡೀ ಒಂದು ವರ್ಷಕ್ಕೆ ಕೇವಲ 1500 ಅಂದರೆ 1499 ರೂಪಾಯಿ ಇರುವಂಥದ್ದು. ಅದು ಕೂಡ ನಾಳೆ ಒಳಗೆ ತೊಗೊಂಡ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಸೊ ಟೆಸ್ಟ್ ಸೀರೀಸ್ ಅಂತೂ ನಾನು ಖಂಡಿತವಾಗಿಯೂ ರೆಕಮೆಂಡ್ ಮಾಡುವಂಥದ್ದೇ. ಎಲ್ಲರೂ ಕೂಡ ನೀವು ಬುಕ್ ಆದರೂ ತೊಗೊಳ್ಳಿ ಅಥವಾ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಒಟ್ಟು ನೀವು ಯಾವಾಗಲೂ ನಿರಂತರವಾಗಿ ಆ ಟೆಸ್ಟ್ಗಳನ್ನು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಅದನ್ನು ಇಷ್ಟು ನಾನು ನಿಮಗೆ ಈ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಟ್ಟು ಈ ಒಂದು ಹಬ್ಬದ ವಾತಾವರಣ ಎಲ್ರಿಗೂ ಒಂದು ಶುಭವನ್ನು ತರಲಿ ಅಂತ ಹಾರೈಸ್ತಾ, ಹೀಗೆ ನನ್ನ ನಿರಂತರವಾಗಿ ಈ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು. ನಮಸ್ತೆ.